ಕ್ಲಾಸ್ 3 ಅಬ್ಸರ್ವೇಷನ್ ಆ್ಯಂಡ್ ಅಸೆಸ್ಮೆಂಟ್ ಫಾರ್ಮ್ಯಾಟ್ನಲ್ಲಿ ಸಿ ಡಿ ಇ ಅಂತ ಸೆಕ್ಷನಲ್ಲಿ ಡೀಟೇಲ್ ಆಗಿ ಎಂಟ್ರಿ ಮಾಡಬೇಕಾಗಿದೆ ನಾವು ಕೆಲವೊಂದನ್ನು. ಸೊ ಅಲ್ಲಿ ಏನೆಲ್ಲ ಎಂಟ್ರಿ ಮಾಡಬೇಕು ಅಂತಕ್ಕಂತಹ ಒಂದಷ್ಟು ಉದಾಹರಣೆಗಳನ್ನು ಇಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಇವು ಮಾದರಿಗಾಗಿ ಮಾತ್ರ. ಇದನ್ನು ಹೊರತಾಗಿ ವಿದ್ಯಾರ್ಥಿಗೆ ಸೂಕ್ತವೆನಿಸುವಂತಹ ಅಂಶಗಳನ್ನು ನಾವು ತುಂಬಬಹುದು. ಸ್ಟ್ರೆಂತ್ ಅಬ್ಸರ್ವ್ಡ್, ವಿದ್ಯಾರ್ಥಿಯ ಉತ್ತಮ ಅಂಶಗಳನ್ನು ಯಾವುದಾದನ್ನು ಅಬ್ಸರ್ವ್ ಮಾಡಿದ್ದೀವಿ. ಪಾರ್ಟಿಸಿಪೇಟ್ ಆ್ಯಕ್ಟಿವ್ಲಿ ಇನ್ ಆಲ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್, ತರಗತಿಯಲ್ಲಿ ನಾವು ನಡೆಸಿದಂಥ ಎಲ್ಲ ಚಟುವಟಿಕೆಗಳಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರೆ ಇದನ್ನು ಬರೀಬೋದು. ರೀಡ್ಸ್ ಶಾರ್ಟ್ ಸೆಂಟೆನ್ಸಸ್ ಕಾನ್ಫಿಡೆಂಟ್ಲಿ, ಸಣ್ಣ ಸಣ್ಣ ವಾಕ್ಯಗಳನ್ನು ಕಾನ್ಫಿಡೆಂಟಾಗಿ ಓದುತ್ತಾರೆ. ಯೂಸಸ್ ನ್ಯೂ ವ್ಯಕ್ಯಾಬ್ಯುಲರಿ ಅಪ್ರಾಪ್ರಿಯೇಟ್ಲಿ ವೈಲ್ ಸ್ಪೀಕಿಂಗ್, ಹೊಸ ಪದಗಳನ್ನು ತನ್ನ ಸ್ಪೀಕಿಂಗಲ್ಲಿ ಬಳಸ್ತಾರೆ. ಲಿಸನ್ಸ್ ಕೇರ್ಫುಲಿ ಆ್ಯಂಡ್ ಫಾಲೋಸ್ ಇನ್ಸ್ಟ್ರಕ್ಷನ್ಸ್, ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಂಡು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಿರ್ತಾರಲ್ಲ ಆ ಮಕ್ಕಳಿಗೆ ಇದನ್ನು ಬರಿಬೋದು. ಶೋಸ್ ಇಂಟ್ರೆಸ್ಟ್ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆ್ಯಕ್ಟಿವಿಟೀಸ್, ಬರೆಯೋದ್ರಲ್ಲಿ ಮತ್ತು ಬರೆಯುವಂಥ ಓದುವಂಥ ಆ್ಯಕ್ಟಿವಿಟೀಸ್ನಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರು. ಕಮ್ಯುನಿಕೇಟ್ಸ್ ಕಾನ್ಫಿಡೆಂಟ್ಲಿ ವಿತ್ ಪೀರ್ಸ್, ಸಹ ಒಂದು ವಿದ್ಯಾರ್ಥಿಗಳ ಜೊತೆಗೆ ಒಂದು ಚೆನ್ನಾಗಿ ಕಾನ್ಫಿಡೆಂಟಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಅಂತಕ್ಕಂಥದ್ದು. ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಆ್ಯಕ್ಟಿವಿಟೀಸ್ ಆ್ಯಕ್ಯುರೇಟಾಗಿ ಮ್ಯಾಥಮೆಟಿಕಲ್ ಆ್ಯಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡಿದರೆ. ಐಡೆಂಟಿಫೈಸ್ ಇ ವಿ ಎಸ್ ಕಾನ್ಸೆಪ್ಟ್ ಕರೆಕ್ಟ್ಲಿ, ಇ ವಿ ಎಸ್ ಕಾನ್ಸೆಪ್ಟ್ಸ್ ಏನಿತ್ತಲ್ವ ಅನಿಮಲ್ಸ್ ಬಗ್ಗೆ, ಪ್ಲ್ಯಾಂಟ್ಸ್ ಬಗ್ಗೆ, ಸೊ ಅಂಥದ್ದನ್ನು ಐಡೆಂಟಿಫೈ ಮಾಡಿದರು. ಕಂಪ್ಲೀಟ್ಸ್ ಕ್ಲಾಸ್ ವರ್ಕ್ ಇಂಡಿಪೆಂಡೆಂಟ್ಲಿ, ತಾನೇ ಸ್ವತಂತ್ರವಾಗಿ ಕ್ಲಾಸ್ ವರ್ಕನ್ನು ಮುಗಿಸ್ತಾರೆ. ಡೆಮಾನ್ಸ್ಟ್ರೇಟ್ ಗುಡ್ ಲರ್ನಿಂಗ್ ಪ್ರೋಗ್ರೆಸ್, ಸೊ ಅದು ಮಕ್ಕಳು ಲರ್ನಿಂಗನ್ನು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಆಗ್ತಾಯಿದೆ. ಈ ರೀತಿ ಸ್ಟ್ರೆಂತ್ ಅಬ್ಸರ್ವ್ಡಲ್ಲಿ ಪಾಯಿಂಟ್ಸ್ಗಳನ್ನು ಬರಿಬಹುದು. ಇನ್ನು ಏರಿಯಾಸ್ ನೀಡಿಂಗ್ ಇಂಪ್ರೂವ್ಮೆಂಟಲ್ಲಿ, ಸುಧಾರಣೆಗೆ ಅಗತ್ಯವಿರುವಂಥ ಅಂಶಗಳು ಯಾವುದ್ಯಾವುದು ಅಂತಕ್ಕಂಥದ್ದನ್ನು ಉದಾಹರಣೆ ನೀಡಿದ್ದೀನಿ. ಇದನ್ನು ಹೊರತಾಗಿ ವಿದ್ಯಾರ್ಥಿಗೆ ಸೂಕ್ತವೆನಿಸುವ ಉದಾಹರಣೆಗಳನ್ನು ನೀಡ್ಬೋದು. ನೀಡ್ಸ್ ಮೋರ್ ಪ್ರಾಕ್ಟೀಸ್ ಇನ್ ರೀಡಿಂಗ್ ಫ್ಲೂಯೆಂಟ್ಲಿ, ಇನ್ನೂ ಓದೋದಕ್ಕೆ ಹೆಚ್ಚು ಪ್ರಾಕ್ಟೀಸ್ ಬೇಕಾಗಿದೆ. ಶುಡ್ ಇಂಪ್ರೂವ್ ಸೆಂಟೆನ್ಸ್ ರೈಟಿಂಗ್ ಸ್ಕಿಲ್ ಇನ್ನೂ ಇಂಪ್ರೂವ್ ಆಗಬೇಕು. ನೀಡ್ ಸಪೋರ್ಟ್ ಇನ್ ಯೂಸಿಂಗ್ ಕರೆಕ್ಟ್ ಪ್ರೊನೌನ್ಸಿಯೇಷನ್, ಮಗುವಿನ ಉಚ್ಚಾರಣೆ ಇನ್ನೂ ಚೆನ್ನಾಗಿ ಆಗಬೇಕನ್ನೋದಕ್ಕೆ ಸಪೋರ್ಟ್ ಬೇಕಾಗಿದೆ. ಶುಡ್ ಪಾರ್ಟಿಸಿಪೇಟ್ ಆ್ಯಕ್ಟಿವ್ಲಿ ಇನ್ ಡಿಸ್ಕಷನ್, ಮಗುವಿನ ಚರ್ಚೆಯ ವಿಷಯಗಳಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗಬೇಕಾಗಿತ್ತು. ನೀಡ್ಸ್ ರೆಗ್ಯುಲರ್ ಪ್ರಾಕ್ಟೀಸ್ ಇನ್ ಮಲ್ಟಿಪ್ಲಿಕೇಶನ್ ಟೇಬಲ್ ಮಲ್ಟಿಪ್ಲಿಕೇಶನ್ ಒಂದು ಪ್ರಾಬ್ಲಮ್ಸ್ ಇದ್ವಲ್ಲ ಅಲ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಬೇಕಾಗಿದೆ. ಶುಡ್ ಇಂಪ್ರೂವ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಪ್ರೆಸೆಂಟೇಷನ್, ಇನ್ನೂ ಹ್ಯಾಂಡ್ ರೈಟಿಂಗು ಮತ್ತು ಪ್ರೆಸೆಂಟೇಷನ್ ಇಂಪ್ರೂವ್ ಆಗಬೇಕು. ನೀಡ್ಸ್ ಟು ಎಕ್ಸ್ಪ್ಯಾಂಡ್ ವ್ಯಕ್ಯಾಬ್ಯುಲರಿ, ಇನ್ನೂ ಹೆಚ್ಚಿನ ಪದ ಸಂಪತ್ತಿನ ಒಂದು ಬಳಕೆ ಬೇಕಾಗಿದೆ. ರಿಕ್ವೈರ್ಸ್ ಗೈಡೆನ್ಸ್ ಇನ್ ಸಾಲ್ವಿಂಗ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ಸ್, ವ್ಯವಕಲನದಲ್ಲಿ ಪ್ರಾಬ್ಲಮ್ಸ್ಗಳಲ್ಲಿ ಅವ್ರಿಗೆ ಇನ್ನೂ ಗೈಡೆನ್ಸ್ ಬೇಕಾಗಿದೆ. ಶುಡ್ ಇಂಪ್ರೂವ್ ಕಾನ್ಫಿಡೆನ್ಸ್ ವೈಲ್ ಸ್ಪೀಕಿಂಗ್ ಇಂಗ್ಲೀಷನ್ನು ಮಾತನಾಡುವಾಗ ಇನ್ನೂ ಕಾನ್ಫಿಡೆಂಟ್ ಬೇಕಾಗಿದೆ. ನೀಡ್ಸ್ ಟು ಫೋಕಸ್ ಮೋರ್ ಡ್ಯೂರಿಂಗ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್, ಇನ್ನು ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಫೋಕಸ್ ಬೇಕಾಗಿತ್ತು. ಇವು ಏರಿಯಾಸ್ ನೀಡಿಂಗ್ ಇಂಪ್ರೂವ್ಮೆಂಟಲ್ಲಿ ಬರೀಬಹುದಾದಂತಹ ಒಂದು ಅಂಶಗಳು. ಇನ್ನು ಸಜೆಷನ್ಸ್ ಫಾರ್ ಫರ್ದರ್ ಸಪೋರ್ಟ್, ಮುಂದಿನ ಸಹಾಯಕ್ಕೆ ಸಲಹೆಗಳನ್ನು ನೀಡ್ರಿ ಅಂತ ಇದೆ. ಸೊ ಅಲ್ಲಿ ಏನೆಲ್ಲ ಕೊಡಬಹುದು ಅಂತಕ್ಕಂಥದ್ದನ್ನು, ಸೊ ಇದು ಮಾದರಿಗಾಗಿ ಮಾತ್ರ ಉದಾಹರಣೆ. ಇನ್ನು ಹೆಚ್ಚಿನ ಒಂದು ಪಾಯಿಂಟ್ಗಳನ್ನು ನೀವು ಬಳಸ್ಕೊಳ್ರಿ ಬೇಕಿದ್ರೆ. ಎನ್ಕರೇಜ್ ಡೈಲಿ ರೀಡಿಂಗ್ ಪ್ರಾಕ್ಟೀಸ್ ಎಟ್ ಹೋಮ್, ಮನೆಯಲ್ಲಿ ಇನ್ನೂ ರೀಡಿಂಗ್ ಪ್ರಾಕ್ಟೀಸ್ ಆಗಬೇಕು. ಪ್ರೊವೈಡ್ ರೆಗ್ಯುಲರ್ ಸ್ಪೀಕಿಂಗ್ ಅಪಾರ್ಚುನಿಟೀಸ್ ಇನ್ ಇಂಗ್ಲೀಷ್ ಸ್ಪೀಕಿಂಗ್ಗೆ ಇನ್ನೂ ಹೆಚ್ಚು ಅಪಾರ್ಚುನಿಟೀಸ್ ಬೇಕಾಗಿದೆ. ಪ್ರಾಕ್ಟೀಸ್ ಸಿಂಪಲ್ ಸೆಂಟೆನ್ಸ್ ರೈಟಿಂಗ್ ಎವ್ರಿಡೇ, ಸಿಂಪಲ್ ಸೆಂಟೆನ್ಸ್ಗಳನ್ನು ದಿನನಿತ್ಯ ಬರೀಬೇಕು. ರಿವೈಸ್ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ರೆಗ್ಯುಲರ್ಲಿ, ಇನ್ನು ಮಲ್ಟಿಪ್ಲಿಕೇಶನ್ ಟೇಬಲ್ನ ರಿವೈಸ್ ಮಾಡ್ಕೋ ಅಂತ ಹೇಳ್ತಕ್ಕಂಥದ್ದು. ಎಂಕರೇಜ್ ಪಾರ್ಟಿಸಿಪೇಷನ್ ಇನ್ ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ಇನ್ನೂ ಹೆಚ್ಚು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು. ಯೂಸ್ ಪಿಕ್ಚರ್ ಕಾರ್ಡ್ಸ್ ಆ್ಯಂಡ್ ಸ್ಟೋರಿ ಬುಕ್ಸ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಭಾಷೆಯ ಬೆಳವಣಿಗೆಗಾಗಿ ಸ್ಟೋರಿ ಬುಕ್ಸ್ಗಳನ್ನು ಪಿಕ್ಚರ್ ಕಾರ್ಡ್ಗಳನ್ನು ಬಳಸು. ಗಿವ್ ಅಡಿಷ್ನಲ್ ವರ್ಕ್ಶೀಟ್ ಫಾರ್ ಪ್ರಾಕ್ಟೀಸ್, ಇನ್ನು ಹೆಚ್ಚಿನ ಅಭ್ಯಾಸಕ್ಕಾಗಿ ಬೇರೆ ವರ್ಕ್ಶೀಟ್ಗಳನ್ನು ನೀಡ್ತಕ್ಕಂಥದ್ದು. ಅಪ್ರಿಷಿಯೇಟ್ ದ ಚೈಲ್ಡ್ಸ್ ಎಫರ್ಟ್ಸ್ ಟು ಬಿಲ್ಡ್ ಕಾನ್ಫಿಡೆನ್ಸ್, ಮಗುವಿನ ಕಾನ್ಫಿಡೆಂಟನ್ನು ಬಿಲ್ಡ್ ಮಾಡೋದಕ್ಕೆ ಒಂದು ಎಫರ್ಟ್ಗಳನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತಕ್ಕಂಥದ್ದು. ಎನ್ಕರೇಜ್ ಇಂಡಿಪೆಂಡೆಂಟ್ ಲರ್ನಿಂಗ್ ಹ್ಯಾಬಿಟ್ಸ್, ಇನ್ನು ಒಬ್ಬರೇ ಓದೋದಕ್ಕೆ ಎಂಕರೇಜ್ ಮಾಡ್ತಕ್ಕಂಥದ್ದು. ಪ್ರೊವೈಡ್ ಕಂಟಿನ್ಯೂಸ್ ಗೈಡೆನ್ಸ್ ಆ್ಯಂಡ್ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ, ಕಂಟಿನ್ಯೂ ಗೈಡೆನ್ಸು ಮತ್ತು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ಸ್ ಇನ್ನೂ ಬೇಕಾಗಿದೆ ಅಂತಕ್ಕಂಥದ್ದು. ಇದಿಷ್ಟು ಅಸೆಸ್ಮೆಂಟ್ ಮತ್ತು ಅಬ್ಸರ್ವೇಷನ್ ಫಾರ್ಮ್ಯಾಟ್ನಲ್ಲಿರುವ ಸಿ ಡಿ ಈ ಸೆಕ್ಷನಲ್ಲಿ ಬರೀಬಹುದಾದಂತಹ ಕೆಲವೊಂದು ಮಾದರಿ ಒಂದು ಪಾಯಿಂಟ್ಗಳಾಗಿದೆ.
ಸೊ ಇವುಗಳನ್ನು ಇಷ್ಟ ಆದರೆ ಈ ಒಂದು ಅಂಶಗಳು ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.